ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಮೂರೂರಿನ ಕಾರಣಿಕ ಶ್ರೀ ಮುದ್ದೇಶ್ವರ ಗಣಪತಿ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಉತ್ಸವವು ಪ್ರತಿ ವರ್ಷದಂತೆ ಜನವರಿ 12ರ ಸೋಮವಾರದಂದು ಭಕ್ತ ಸಮೂಹದ ಭಾಗವಹಿಸುವಿಕೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಾವಿರದ 500 ವರ್ಷಗಳ ಹಿಂದೆ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿದೆ ಎಂಬ ಪ್ರತೀತಿ ಇರುವ ಈ ದೇವಸ್ಥಾನಕ್ಕೂ ಕೊಲ್ಲೂರಿನಲ್ಲಿ ನೆಲೆಯಾಗಿರುವ ಜಗನ್ಮಾತೆ ಶ್ರೀ ಮೂಕಾಂಬಿಕೆಗೂ ಈ ನಂಟಿದೆ ಎನ್ನುತ್ತಾರೆ ಪ್ರಾಜ್ಞರು. ಇದು ಮೂಕಾಸುರನಿಂದ ಪ್ರತಿಷ್ಠಾಪಿತವಾಗಿರಬಹುದೆಂಬುದು ಇಲ್ಲಿನ ತಂತ್ರಿಗಳ ಆಂಬೋಣ. ನಮಸ್ತೆ. ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಮೂರೂರಿನ ಶ್ರೀ ಮುದ್ದೇಶ್ವರ ಶ್ರೀ ಗಣಪತಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ಜನವರಿ 12ನೇ ತಾರೀಕು ನಾವಿಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಸುಮಾರು ನನಗೆ ಗೊತ್ತಿದ್ದ ಹಾಗೆ ಒಂದು 45-50 ವರ್ಷದಿಂದ, ಅಂದರೆ ಒಮ್ಮೆ ಪಾಳು ಬಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಸಣ್ಣ ಮಟ್ಟದಲ್ಲಿ ಜೀರ್ಣೋದ್ಧಾರ ಆಗಿ ಈಗ ಒಂದು 4 ವರ್ಷದ ಹಿಂದೆ ಶಿಲಾಮಯ ದೇವಸ್ಥಾನ, ಗರ್ಭಗುಡಿ, ತೀರ್ಥಮಂಟಪ ಹಾಗೂ ಸುತ್ತುಪೌಳಿಯನ್ನು ಭಾಳ ಅದ್ಧೂರಿಯಾಗಿ ದಾನಿಗಳು ಹಾಗೂ ಊರ ಪರವೂರ ಭಕ್ತಾಭಿಮಾನಿಗಳ ನೆರವಿನಿಂದ ನಿರ್ಮಿಸಿದ್ದೇವೆ. ಕೊನೆಯ ಹಂತವಾಗಿ ಹೆಬ್ಬಾಲು ಮತ್ತು ರಾಜಗೋಪುರದ ಒಂದು ಜೀರ್ಣೋದ್ಧಾರ ಕಾರ್ಯ ಬಾಕಿ ಇದೆ. ಅದನ್ನು ಮುಂದಿನ ದಿನದಲ್ಲಿ ಭಕ್ತರ ಸಹಕಾರದಿಂದ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತಿನ ದಿನ ಅಂದರೆ ಜನವರಿ 12ನೇ ತಾರೀಕು ಭಾಳ ವಿಜೃಂಭಣೆಯಿಂದ ನೀವು ಕಂಡುಕೊಂಡ ಹಾಗೆ ವಾರ್ಷಿಕೋತ್ಸವ ನಡೀತಾ ಇದೆ. ಇವತ್ತು ದೇವಸ್ಥಾನದಲ್ಲಿ ಕಲಾಭಿವೃದ್ಧಿ ಹೋಮ, ತತ್ವಹೋಮ, ಅಧಿವಾಸ ಹೋಮ, ರುದ್ರಹೋಮ, ಅಲಂಕಾರ ಪೂಜೆ, ರುದ್ರಾಭಿಷೇಕ, ಕುಂಕುಮಾರ್ಚನೆ, ರಂಗಪೂಜೆ, ತುಲಾಭಾರ ಸೇವೆ, ಹೀಗೆ ಎಲ್ಲ ಸೇವೆಗಳು ನಡೀತಾ ಇದೆ. ಬೆಳಿಗ್ಗೆ ಈ ಧಾರ್ಮಿಕ ವಿಧಿವಿಧಾನಗಳ ನಂತರ ಬಲಿ ಹಾಗೆ ಮಹಾಮಂಗಳಾರತಿಯ ನಂತರ ಅನ್ನಸಂತರ್ಪಣೆ ಕೂಡ ನಡೀತದೆ. ಸಂಜೆ ಭಾಳ ವಿಶೇಷವಾಗಿ ರಂಗಪೂಜೆ, ಕಟ್ಟೆ ವಸಂತಗಳು ನಡೀಲಿಕ್ಕಿದೆ. ಶ್ರೀ ಮುದ್ದೇಶ್ವರ ದೇವಸ್ಥಾನ ಯಾರಿಂದ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ನಮ್ಮ ಹತ್ರ ಸರಿಯಾದ ಆಧಾರಗಳಿಲ್ಲದೆ ಇದ್ದರೂ ಋಷಿಮುನಿಗಳಿಂದ ಸ್ಥಾಪಿಸಲ್ಪಟ್ಟಿರ್ಬೋದು ಅಂತ ಕೆಲವು ವಾಸ್ತುತಜ್ಞರು ಹೇಳ್ತಾರೆ. ಕೊಲ್ಲೂರು ಶ್ರೀ ಮೂಕಾಸುರ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ ಇದು ಅಂತ ಕೂಡ ಹೇಳ್ತಾರೆ. ಅಂತೂ ಇದು ಹಿಂದೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟು ಅತ್ಯಂತ 3 ಸುತ್ತುಪೌಳಿಗಳನ್ನು ಹೊಂದಿದ್ದು, ರಥಮನೆಯನ್ನು ಹೊಂದಿದ್ದು, ರಥೋತ್ಸವವನ್ನು ನಡೆಸಿಕೊಂಡು ಬಂದಂಥ ಒಂದು ದೊಡ್ಡ ದೇವಸ್ಥಾನ. ಯಾವುದೋ ರಾಜನ ಆಡಳಿತಕ್ಕೆ ಒಳಪಟ್ಟಿರ್ಬೋದು ಅಂತ ನಮ್ಮ ಅನಿಸಿಕೆ. ಆಮೇಲೆ ಕಾಲಾನುಕಾಲದಲ್ಲಿ ಅಜ್ಞಾನ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಸಾಮಾನ್ಯವಾಗಿ ಊರಿನ ಅಭಿವೃದ್ಧಿ, ಎಜುಕೇಷನ್ ಇರ್ಬೋದು, ಪ್ರತಿ ಮನೆಯಲ್ಲಿ ಅಭಿವೃದ್ಧಿ ಆಗಿದೆ. ಮನೆ ಹಿಂದಿನ ಹುಲ್ಲಿನ ಮನೆಗಳ ಹೋಗಿ ಹಂಚಿನ ಮನೆಗಳು ಹೋಗಿ ಈಗ ಎಲ್ಲ ಮನೆಗಳು ತಾರಸಿ ಮನೆಗಳಾಗಿವೆ, ಅಭಿವೃದ್ಧಿಯಾಗಿದೆ. ಕೊನೆಯದಾಗಿ ನಮ್ಮೂರಿನ ಊರ ಹಾಗೂ ಪರವೂರ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಪ್ರಾರ್ಥಿಸುವುದು ನಮ್ಮ ಈ ಮುಂದಿನ ಸಂಕಲ್ಪ, ಅಂದರೆ ಹೆಬ್ಬಾಲು ಮಾಡುವುದು ಮತ್ತು ಉಳಿದ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು. ದೇವಸ್ಥಾನ ಒಂದು ಊರಿನ ದೇವಸ್ಥಾನ ಅಭಿವೃದ್ಧಿ ಆದರೆ ಊರಿನ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಹಾಗೆ ವಾರ್ಷಿಕ ಉತ್ಸವದಲ್ಲಿ ಬಂದು ಶಿವನ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲ ಸೇವೆಗಳನ್ನು ಕೊಟ್ಟಂಥ ಎಲ್ಲ ಭಕ್ತರಿಗೆ ನಾನು ಮುದ್ದೇಶ್ವರ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಳ್ಳೆಯದಾಗಲಿ. ಈ ದೇವಸ್ಥಾನದಿಂದ 1 ಕಿಲೋಮೀಟರ್ ದಕ್ಷಿಣ ನೈಋತ್ಯಕ್ಕೆ ನಂದಿಕೇಶ್ವರ ಮತ್ತು ಪರಿವಾರ ದೈವಗಳಿವೆ. ಈ ಪರಿವಾರ ದೈವಗಳಿಗೆ ಮೂರೂರಿನ ಮುದ್ದೇಶ್ವರ ಯಜಮಾನನಾಗಿರುತ್ತಾನೆ. ಅನಾದಿ ಕಾಲದಿಂದಲೂ ಮೂರೂರಿನ ಪ್ರಕೃತಿ ಮಡಿಲಿನಲ್ಲಿ ನಿಂತು ಬೇಡಿ ಬಂದ ಭಕ್ತ ಜನರ ಸಲಹುತ್ತಾ ಅವರ ಪ್ರಾರ್ಥನೆಯನ್ನ ಈಡೇರಿಸುತ್ತಿರುವ ಶ್ರೀ ಮುದ್ದೇಶ್ವರ ಮೂರೂರಿನ ಜನಮನಗಳಲ್ಲಿ ರಾರಾಜಿಸುತ್ತಿದ್ದಾನೆ.
ಜಾತ್ರೆಯ ಪ್ರಯುಕ್ತ ದೇವರಿಗೆ ವಿವಿಧ ಹೋಮಗಳು, ಅಲಂಕಾರ ಪೂಜೆ, ರಂಗಪೂಜೆ, ರುದ್ರಾಭಿಷೇಕ, ತುಲಾಭಾರ ಸೇವೆ ಹಾಗೂ ವಿವಿಧ ಧಾರ್ಮಿಕ ಸೇವೆಗಳು ತಾಂತ್ರಿಕರಾದ ವಿದ್ವಾನ್ ವೇದಮೂರ್ತಿ ಕಟ್ಟೆ ಶ್ರೀ ಶಂಕರ ಭಟ್ಟರು ಹಾಗೂ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಉಮೇಶ್ ಚಂದ್ರ ಭಟ್ಟರ ನೇತೃತ್ವದಲ್ಲಿ ನಡೆದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗಿತು.